ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಮೌರ್ಯ ವ್ಲಾಗ್ಸ್. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ, ಮಗು ಸ್ಕೂಲಿಗೆ ಹೋದ್ಮೇಲೆ ನಾನು ಕೂಡ ರೆಡಿಯಾಗಿ ಆಫೀಸ್ಗೆ ಹೊರಡ್ತೀನಿ. ಆಫೀಸ್ಗೆ ಹೋಗಬೇಕಾದ್ರೆ ಯಾವಾಗಲೂ ಅಷ್ಟೇ ನಮ್ಮೂರು ಗ್ರಾಮ ದೇವತೆ ಮಾರಮ್ಮನಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಡ್ತೀನಿ. ಯಾಕಂದರೆ ದಿನಪೂರ್ತಿ ಬರೀ ಟ್ರಾವೆಲಿಂಗೇ ಮಾಡೋದ್ರಿಂದ ದಾರಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ದೇವ್ರಿಗೆ ಚೆನ್ನಾಗಿ ಬೇಡ್ಕೊಂಡು ಹೋಗ್ತೀನಿ. ಏನೋ ಗೊತ್ತಿಲ್ಲ, ದೇವ್ರ ದರ್ಶನ ಮುಗಿಸಿ ಹೋದರೆ ಏನೋ ಒಂಥರ ನೆಮ್ಮದಿ. ಅಯ್ಯೋ ಬಿಡಪ್ಪ, ದೇವ್ರು ನೋಡಿದ್ದೀನಿ, ಇವತ್ತೆಲ್ಲ ಆರಾಮಾಗಿರ್ತೀನಿ ಅನ್ನೋದೊಂದು ನೆಮ್ಮದಿ ಇರುತ್ತೆ. ಇನ್ನು ದಿನ ನಾನು ಓಡಾಡೋದು ಅಂತಂದರೆ ಒಂದು 50 ಕಿಲೋಮೀಟರ್ಸು ಮನೆಯಿಂದ ಆಫೀಸಿಗೇ ಇರುತ್ತೆ. ಅಂದರೆ ಹೋಗಬೇಕಾದ್ರೆ 25 ಕಿಲೋಮೀಟರ್ಸ್, ಬರಬೇಕಾದ್ರೆ 25 ಕಿಲೋಮೀಟರ್ಸ್ ಓಡಾಡಬೇಕು. ಮತ್ತು ನಂದು ಫೀಲ್ಡ್ ವರ್ಕ್ ಆಗಿರೋದ್ರಿಂದ ಅಲ್ಲೊಂದು ದಿನ ಒಂದು 7 to 8 ಕಿಲೋಮೀಟರ್ಸ್ ಅಲ್ಲಲ್ಲೇ ಓಡಾಡಿರ್ತೀನಿ. ಸೊ ದಟ್ ನಾನು ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ದಿನ ಓಡಾಡೋದಕ್ಕೆ ಆಗುತ್ತೆ. ತಾವರೆಕೆರೆಯಿಂದ ಕೆಂಗೇರಿಗೆ ಹೋಗೋ ತನಕ ಏನೂ ತೊಂದರೆ ಇಲ್ಲ. ಯಾಕಂದರೆ ಸುತ್ತಮುತ್ತ ಹಚ್ಚ ಹಸಿರು, ನೆಮ್ಮದಿಯ ಗಾಳಿ ತೊಗೊಂಡು ಆರಾಮಾಗಿ ಓಡಾಡ್ಬೋದು. ಅಲ್ಲಿ ಒಂದು 15 ಕಿಲೋಮೀಟರ್ಸ್ ನಾನು ಹೆಂಗೆ ಹೋಗ್ತೀನಿ, ಹೆಂಗೆ ಬರ್ತೀನಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಕಾಮಾಗಿರುತ್ತೆ ರೋಡು. ದಿನ ಇಲ್ಲಿ ಓಡಾಡಬೇಕಾದ್ರೆ ಅನಿಸುತ್ತೆ ಇದೇ ಥರ ರೋಡು ಮತ್ತೆ ಕೆಂಗೇರಿಯಿಂದ ಪದ್ಮನಾಭ ನಗರವರೆಗೂ ಇರಬಾರ್ದಾ. ಯಾಕಂದರೆ ಅಲ್ಲಿಗೆ ರೀಚ್ ಆಗಿದ ತಕ್ಷಣ ನನಗೆ ಅಯ್ಯೋ ಬಂತಲ್ಲಪ್ಪ ರೋಡು, ಹೆಂಗಪ್ಪ ಓಡಾಡೋದು ಈ ರೋಡಲ್ಲಿ ಅಂತ ಅನಿಸ್ಬಿಡುತ್ತೆ. ತಾವರೆಕೆರೆ ಟು ಕೆಂಗೇರಿಗೆ ಹೋಗೋ ರೋಡು ನನಗೇನು ಅನಿಸುತ್ತೆ ಅಂತಂದರೆ ಏನು ಸ್ಟ್ರೈನೇ ಆಗೋಲ್ಲ. ಗಿಡ ಮರ ಸುತ್ತ ಹಸಿರು ನೋಡಿಕೊಂಡು ಹೋಗೋದೇ ಗೊತ್ತಾಗಲ್ಲ. 15 ಕಿಲೋಮೀಟರ್ಸು ನಾನೊಂದು 20 ಮಿನಿಟ್ಸಲ್ಲಿ ಹೊರ್ಟೋಗಿರ್ತೀನಿ. ಅಷ್ಟು ನೆಮ್ಮದಿಯಾಗಿರುತ್ತೆ. ಮತ್ತು ಟ್ರಾಫಿಕ್ ಫ್ರೀ ಇರುತ್ತೆ, ಮತ್ತು ಸಿಗ್ನಲ್ಸ್ ಇರೋಲ್ಲ, ಟ್ರಾಫಿಕ್ ಇರೋಲ್ಲ. ಹಂಗಾಗಿ ಒಂದು 20 ಮಿನಿಟ್ಸಲ್ಲಿ ಕೆಂಗೇರಿ ರೀಚ್ ಆಗಿಬಿಡ್ತೀನಿ. ಇಲ್ಲಿಂದನೇ ಶುರು ಆಗೋದು ಹಿಂಸೆ. ಬರೀ ಧೂಳು ಮತ್ತು ಟ್ರಾಫಿಕ್ಕು, ಸಿಗ್ನಲ್ಲು. ಕೆಂಗೇರಿಯಿಂದ ನಾನು ಪದ್ಮನಾಭ ನಗರ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟು ಹಾಫ್ ಆನ್ ಅವರ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ರೋಡ್ ಒಂಚೂರು ಹಿಂಸೆ ಅನಿಸುತ್ತೆ. ರೋಡು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಹಳ್ಳ ದಿಣ್ಣೆ ಚೆನ್ನಾಗಿರಲ್ಲ. ಹೆಂಗೋ ಇದನ್ನೆಲ್ಲ ಮುಗಿಸ್ಕೊಂಡು ಅಕ್ಕನ ಮನೆ ರೀಚ್ ಆದೆ. ಅಲ್ಲಿ ನೋಡಿದ್ರೆ ಎಕ್ಸಾಮ್ ಇಟ್ಕೊಂಡು ಆಟ ಆಡ್ತಾಯಿದ್ರು. ಅವ್ರನ್ನ ಬೈದು ಎಬ್ಬಿಸ್ಬಿಟ್ಟು ಓದಕ್ಕೆ ಕಳಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಟಿಫಿನ್ ಹಾಕ್ಕೊಂಡು ತಿಂದ್ಬಿಟ್ಟು, ಇಲ್ಲಿಂದನೇ ಟಿಫಿನ್ ತೊಗೊಂಡು ಹೋಗಿರ್ತೀನಿ, ಅಲ್ಲಿ ತಿನ್ನೋಕ್ಕೆ ಟೈಮ್ ಇರೋಲ್ಲ. ಸೊ ಅಲ್ಲಿ ಒಂಚೂರು ಊಟ ಹಾಕ್ಕೊಂಡು ತಿಂದ್ಬಿಟ್ಟು ಮತ್ತೆ ಆಫೀಸ್ ಕಡೆ ಹೊರಟೆ. ಇನ್ನು ನಾನು ತಾವರೆಕೆರೆಯಿಂದ ಬರಬೇಕಾದ್ರೆ ನಾನು ರೆಗ್ಯುಲರ್ ಡೈಲಿ ವೇರ್ ಡ್ರೆಸ್ಸೇ ಹಾಕ್ಕೊಂಬಂದಿರ್ತೀನಿ. ಯಾಕಂದರೆ ರೋಡಲ್ಲಿ ಧೂಳು ಹೊಗೆ, ಹಂಗಾಗಿ ಡ್ರೆಸ್ ಹಾಳಾಗುತ್ತೆ. ಆಫೀಸ್ಗೆ ಅದೇ ಡ್ರೆಸ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಕ್ಕನ ಮನೆಗೆ ಬಂದು ಬೇರೆ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೆದು ರೆಡಿ ಆಗಿಬಿಟ್ಟು ಆಮೇಲೆ ನಾನು ಆಫೀಸಿಗೆ ಬರ್ತೀನಿ. ಆಫೀಸ್ ಅಂತ ಹೇಳಿದ್ರೆ ಅದೇ ಹಾಸ್ಪಿಟ್ಲಲ್ಲಿ ನಾನು ವರ್ಕ್ ಮಾಡೋದು. ನಮ್ಮದು ಬಂದು ಇನ್ಫರ್ಟಿಲಿಟಿ ಸೆಂಟರು. ಕೆಳಗಡೆ ನಿಮಗೆ ಕಾಣಿಸ್ತಾ ಇರೋದು ಅದು ಪೀಡಿಯಾಟ್ರಿಕ್ಕು. ಇಲ್ಲಿ ಮಕ್ಕಳದು ಡಾಕ್ಟ್ರು ಸಿಗ್ತಾರೆ, ಮಕ್ಕಳದೆಲ್ಲ ನೋಡೋರು. ನಮ್ಮದು ಬಂದು ಫಸ್ಟ್ ಫ್ಲೋರಲ್ಲಿ ಇನ್ಫರ್ಟಿಲಿಟಿ ಸೆಂಟರ್ ಇರೋದು. ಸೊ ಲಿಫ್ಟ್ ಓಪನ್ ಆಗಿದ ತಕ್ಷಣ ಪ್ರಮೀಳಮ್ಮ ನೋಡ್ತಾಯಿದ್ರು. ನೋಡಿ ಯಾವ ಥರ ವೆಲ್ಕಮ್ ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಚೈತ್ರ ಮತ್ತು ಭಾಗ್ಯ ಮೇಡಮ್ ಯಾಕೋ ಸುಮ್ಮನೆ ಕೂತ್ಬಿಟ್ಟಿದ್ರು. ಸರಿ ಅಂತೇಳಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸಣ್ಣ ಕೆಲಸ ಇತ್ತು ಮುಗಿಸ್ಕೊಂಡು ಸರಿ ಹೊರಡೋಣ, ಕಾಫಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಪ್ರಮೀಳಮ್ಮನ ಕರ್ಕೊಂಡು ಹೊರಟೆ. ಇವತ್ತು ಮನೇಲಿ ಅಕ್ಕ ಬೇರೆ ಇರಲಿಲ್ಲ, ಕಾಫಿ ಕುಡ್ದಿರಲಿಲ್ಲ, ಒಂಥರ ಮೂಡೇ ಇರಲಿಲ್ಲ. ಅದಕ್ಕೆ ಪ್ರಮೀಳಮ್ಮನ ಕರ್ಕೊಂಡು ಬಾ ಫಸ್ಟ್ ಕಾಫಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೊರಟೆ. ನಾನು ವೀಡಿಯೋ ಮಾಡ್ತಾ ಇರೋದು ಪ್ರಮೀಳಮ್ಮಂಗೆ ಗೊತ್ತಿಲ್ಲ, ನಾನೆಲ್ಲೋ ಫೋಟೋ ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪೋಸ್ ಕೊಡ್ತಾಯಿದ್ರು. ಹಂಗೆ ಕಾಮಿಡಿ ಮಾಡಿಕೊಂಡು ಕೆಳಗಡೆ ಹೋಗಿ ಬ್ರಾಹ್ಮಿನ್ಸ್ ಕೆಫೆ ಅಂತ ನಮ್ಮ ಪದ್ಮನಾಭ ನಗರಲ್ಲಿದೆ. ಆ ಹೋಟೆಲಲ್ಲೇ ನಾವು ಯಾವಾಗಲೂ ಕಾಫಿ ತೊಗೊಬಂದು ಕುಡಿಯೋದು. ಸೊ ಕಾಫಿ ತೊಗೊಂಬಂದೆ. ಕಾಫಿ ತೊಗೊಂಬಂದ್ಬಿಟ್ಟು ಒಂದು 5 ನಿಮಿಷ ಕುತ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಒಂದು ಲೋಟ ಕಾಫಿ ಕುಡಿದು ಹೊರಡ್ತೀನಿ. ಇದೇ ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಕಾಫಿ ಕುಡ್ದಿಲ್ಲ ಅಂತಂದರೆ ಏನೋ ಇವತ್ತು ಆಫೀಸ್ಗೆ ಹೋಗಿಲ್ವೇನೋ, ಹಾಸ್ಪಿಟ್ಲಿಗೆ ಹೋಗಿಲ್ವೇನೋ ಅಂತ ಅನಿಸುತ್ತೆ. ಅದಕ್ಕೆ ಡೈಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕಪ್ ಕಾಫಿ ಕುಡಿದ್ರೆ ಸಮಾಧಾನ. ಇನ್ನಿಲ್ಲಿ ನೋಡಿದ್ರೆ ಕಾಫಿ ಜೊತೆಗೆ ಕಲ್ಲಂಗಡಿ ಹಣ್ಣು ತೊಗೊಂಬಂದು ತಿಂತಾಯಿದ್ರು. ಎಂಥ ಕಾಂಬಿನೇಷನ್ ಅಪ್ಪ ಅಂತ ಕೇಳಿದ್ದಕ್ಕೆ ನಾಚಿಕೊಂಡು ಎಲ್ಲ ಮುಖ ಮುಚ್ಕೋತಾಯಿದ್ರು ಇಬ್ಬರೂ. ಇದನ್ನೇ ಹಿಂಗೆ ಯೂಟ್ಯೂಬ್ಗೆ ಹಾಕ್ತೀನಿ ನಾನು ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಇಬ್ಬರು ಮುಖ ಮುಚ್ಕೋತಿದ್ರು. ಹಿಂಗೆ ಅವರಿಗೆ ಕಾಲು ಎಳ್ಕೊಂಡು ಇರಿ ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ, ಏನು ತಮಾಷೆ ಕೆಲಸ ಇದು, ಕಾಫಿ ಜೊತೆಗೆ ಕಲ್ಲಂಗಡಿ ಹಣ್ಣು ತಿಂತಿದ್ದೀರಾ ಅಂತ ತಮಾಷೆ ಮಾಡಿಕೊಂಡು ನಾನು ನನ್ನ ಕೆಲಸದ ಕಡೆ ಹೊರಟೆ. ಇದೇ ನನ್ನ ಡೈಲಿ ರೋಟೀನ್ ಆಗಿರುತ್ತೆ. ಬೆಳಗ್ಗೆ ಬಂದಿದ್ದ ತಕ್ಷಣ ಮೇಡಮ್ ನೋಡಿ ಒಂದು ಗುಡ್ ಮಾರ್ನಿಂಗ್ ಹೇಳಿ ಕಾಫಿ ತಂದು ಕುಡಿದು ಆರಾಮಾಗಿ ಕೆಲಸಕ್ಕೆ ಹೊರಡ್ತೀನಿ. ಆಲ್ಮೋಸ್ಟು ನಾನು ಹೋಗೋ ಅಷ್ಟರಲ್ಲಿ ಒಂದು 11-11:30 ಆಗಿಬಿಟ್ಟಿರುತ್ತೆ. ಅದಾದಮೇಲೆ ನಾನು ಬಂದಿದ್ದು ಫಸ್ಟು ಗೀತಾ ಮೇಡಮ್ ಕ್ಲಿನಿಕ್ಗೆ. ಸೊ ಅಲ್ಲಿ ತುಂಬ ಪೇಷಂಟ್ಸ್ ಇದ್ದರು.
ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯ್ತು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿ ಮೇಡಮ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬಂದಿದ್ದೆ ಗಣಪತಿ ಕ್ಲಿನಿಕ್ಕಿಗೆ. ಅಲ್ಲಿ ಡಾಕ್ಟರ್ ಐಶ್ವರ್ಯ ಮೇಡಮ್ನ ಮೀಟ್ ಮಾಡಬೇಕಿತ್ತು. ಸೊ ಒಬ್ಬರು ಪೇಷಂಟ್ ಆಲ್ರೆಡಿ ಒಳಗಡೆ ಇದ್ದರು. ಅವರು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಅವ್ರು ಬಂದ ಮೇಲೆ ಮತ್ತೆ ಮೇಡಮ್ನ ಮೀಟ್ ಮಾಡಿಕೊಂಡು ನಾನು ಹೊರಟಿದ್ದೆ ಡಾಕ್ಟರ್ ಅನುರಾಧ ಮೇಡಮ್ನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಯಾಕೋ ಗೊತ್ತಿಲ್ಲ, ಅನುರಾಧ ಮೇಡಮು ಕ್ಲಿನಿಕ್ ಕ್ಲೋಸ್ ಮಾಡಿದರು. ಸರಿ ಅಂತೇಳಿ ನಾನು ಶಶಿಕಾಂತ್ ಸರ್ನ ಮೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟೆ. ರೆಗ್ಯುಲರಾಗಿ ಡೈಲಿ ನಾನು 5 to 6 ಕ್ಲಿನಿಕ್ ವಿಸಿಟ್ ಮಾಡ್ತೀನಿ. ಎಲ್ಲ ಡಾಕ್ಟರ್ಸ್ನ ಮೀಟ್ ಮಾಡೋದೇ ನನ್ನ ಕೆಲಸ. ಶಶಿಕಾಂತ್ ಸರ್ ಕ್ಲಿನಿಕ್ಕಿಗೆ ಬಂದೆ. ಹಬ್ಬ ಇಲ್ಲಿ ಯಾರೂ ಪೇಷಂಟ್ಸ್ ಇಲ್ಲ, ಜಾಸ್ತಿ ವೆಯ್ಟ್ ಮಾಡೋದಿರಲ್ಲ, ಸರ್ನ ಬೇಗ ಮೀಟ್ ಮಾಡ್ಕೊಂಡು ಹೊರಡ್ಬೋದು ಅಂದ್ಕೊಂಡೆ. ಸರ್ ನೋಡಿದ್ರೆ ನಮ್ಮ ಪೇಷಂಟ್ ಒಬ್ಬರನ್ನ ನಮ್ಮ ವೈಫ್ ಕ್ಲಿನಿಕ್ಗೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಹಂಗಾಗಿ ಅಲ್ಲಿ ವೆಯ್ಟ್ ಮಾಡಿಕೊಂಡು ಪೇಷಂಟ್ನ ಕರ್ಕೊಂಡು ಸರ್ ವೈಫು ಇಲ್ಲೇ ವೀಕ್ಷಿತ್ ಕ್ಲಿನಿಕ್ ಅಂತ ಇದೆ, ಸೊ ಅಲ್ಲಿಗೆ ಕರ್ಕೊಂಡು ಬಂದು ಪೇಷಂಟ್ನ ಡ್ರಾಪ್ ಮಾಡಿ ಮತ್ತು ಮೇಡಮ್ ಸಿಕ್ಕಿದ್ರು. ಮೇಡಮ್ ಹತ್ರ ಮಾತಾಡಿಕೊಂಡು ಮತ್ತೆ ನಾನು ಹೊರಟಿದ್ದು ಸ್ಫೂರ್ತಿ ಕ್ಲಿನಿಕ್ಗೆ. ಸ್ಫೂರ್ತಿ ಕ್ಲಿನಿಕಲ್ಲಿ ಪೇಷಂಟ್ಸ್ ಯಾರೂ ಇರಲಿಲ್ಲ, ಬಟ್ ಒಳಗಡೆ ಒಬ್ಬರು ಪೇಷಂಟ್ ಇದ್ದರು. ಅವ್ರು ಬರೋದು ಕೂಡ ಲೇಟ್ ಆಯಿತು. ಸೊ ವೆಯ್ಟ್ ಮಾಡಿಕೊಂಡು ಅವ್ರು ಬಂದ ಮೇಲೆ ಮತ್ತೆ ಮೇಡಮ್ನ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟೆ. ಆಲ್ಮೋಸ್ಟು 2 to 30 ಆಗೋಗಿತ್ತು. ಸೊ ನಮ್ಮ ತಮ್ಮಣ್ಣಿನ ಇವತ್ತು ಮನೆಗೆ ಕರ್ಕೊಂಡು ಹೋಗಬೇಕಿತ್ತು, ಅಮ್ಮಮ್ಮನ ಮನೆಗೆ. ಅದಕ್ಕೋಸ್ಕರ ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಬಂದೆ. ನನ್ನ ಡ್ಯೂಟಿ 2:30 ಅಷ್ಟರಲ್ಲಿ ಮುಗ್ದೋಗುತ್ತೆ. ನಾನು ತಕ್ಷಣವೇ ತಾವರೆಕೆರೆಗೆ ಹೊರಡೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆಯಿಂದ ತುಂಬ ಗಾಡಿ ಓಡಿಸಿರ್ತೀನಿ. ಅದು ಅಲ್ಲದೆ ತುಂಬ ಬಿಸಿಲು ಬೇರೆ ಇದೆ. ಹಂಗಾಗಿ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಆಮೇಲೆ ನಾನು ಕಾಫಿ ಗಿಫಿ ಕುಡಿದು ಆಮೇಲೆ ಸಂಜೆ 4:15 5 ಗಂಟೆ ಹಂಗೆ ಮತ್ತೆ ಮನೆಗೆ ವಾಪಸ್ ಹೊರಡ್ತೀನಿ. ಅಮ್ಮನೂ ಕೂಡ ಪಾಪುನ ಬಿಟ್ಟಿರಲ್ಲ, ಡೈಲಿ ನೋಡ್ಬೇಕಂತಾರೆ. ಹೆಂಗಿದ್ರು ಅಲ್ಲೇ ಹೋಗಿ ಬರ್ತೀನಲ್ಲ ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ಅವನನ್ನು ಕರ್ಕೊಂಡು ಬರ್ತೀನಿ. ಒಂದೊಂದು ಸತಿ ನಾನು ಆ ಕಡೆ ಏರಿಯಾ ಹೋಗಿಲ್ಲ ಅಂತಂದರೆ ಅಕ್ಕನೇ ಬರ್ತಾಳೆ. ಹೋಗಿ ನೋಡಿದಾಗ ಅಮ್ಮ ಅಡುಗೆ ಮನೇಲೇನೋ ಅಡುಗೆ ಮಾಡ್ತಾಯಿದ್ರು. ಅಪ್ಪ ಕೂಡ ಜ್ಯೂಸ್ ಏನೋ ತೊಗೊಂಬಂದು ಕುಡಿತಾಯಿದ್ರು, ತುಂಬ ಬಿಸಿಲಿತ್ತು ಅಂತ. ನಮ್ಮ ತಮ್ಮನಿಗೆ ಜ್ಯೂಸ್ ನೋಡಿದ ತಕ್ಷಣ ಆಟ ಮಾಡೋಕ್ಕೆ ಶುರು ಮಾಡಿಬಿಟ್ಟ, ಜ್ಯೂಸ್ ಬೇಕು ನನಗೂ ಅಂತ. ಸರಿ ಅಂತ ಕ್ಯಾಪ್ನ ಟೈಟ್ ಮಾಡಿ ಕೈ ಕೊಟ್ಟರೆ ಸಮಾಧಾನ ಆದ. ಅವನು ನಮ್ಮ ಅಮ್ಮನ ಬಿಟ್ಟರೆ ನಾವು ಗೊತ್ತಿರೋ ಫೇಸ್ಗಳು, ನಾವು ಡೈಲಿ ರೆಗ್ಯುಲರಾಗಿ ಯಾರ್ಯಾರು ಇರ್ತಿರೋ ಅವ್ರನ್ನ ಬಿಟ್ಟರೆ ಇನ್ನು ಯಾರ ಹತ್ರನೂ ಹೋಗಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ ಅಮ್ಮನ ಹತ್ರನೂ ತುಂಬ ಅಳ್ತಾ ಇದ್ದ. ಅದಾದಮೇಲೆ ನಮ್ಮಪ್ಪ ಜ್ಯೂಸನ್ನ ಫುಲ್ ಟೈಟಾಗಿ ಮುಚ್ಚಿಬಿಟ್ಟು ಅವ್ನ ಕೈಗೆ ಕೊಟ್ಟಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ. ಅದಾದಮೇಲೆ ಕೈಕಾಲು ತೊಳ್ಕೊಂಡು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಅಂತಂದರೆ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡು ಹಾಗೆ ಮಾತಾಡ್ಕೊಂಡಿದ್ವಿ. ನಮ್ಮಪ್ಪ ಇನ್ನು ಸ್ಕೂಲಿಂದ ಮಗು ಕರ್ಕೊಬರ್ಬೇಕಾದ್ರೆ ಹಂಗೆ ಕಚೋರಿ ತೊಗೊಂಬಂದಿದ್ರು. ಎದ್ಬಿಟ್ಟು ಕಚೋರಿ ತಿಂದ್ಬಿಟ್ಟು ಅಮ್ಮ ಹಂಗೆ ಕಾಫಿ ಮಾಡಿಕೊಟ್ರು. ಹಂಗೆ ಕಾಫಿ ಕುಡಿದ್ಬಿಟ್ಟು ಒಂದು 5 ನಿಮಿಷ ಕೂತಿದ್ದು ಆಮೇಲೆ ಕೆಳಗಡೆ ಇಳಿದು ಬಂದ್ವಿ, ಯಾಕಂದರೆ ತಾವರೆಕೆರೆಗೆ ಹೋಗಬೇಕಾಗಿತ್ತು. ಸೊ ಕೆಳಗಡೆ ಬಂದ್ವಿ. ನಮ್ಮ ತಮ್ಮನಿಗೆ ಕೆಳಗಡೆ ಬಂದಿದ್ದ ತಕ್ಷಣ ಅವ್ನಿಗೆ ಚೆನ್ನಾಗಿ ಗೊತ್ತು ನಮ್ಮಮ್ಮ ಮೇಲೆ ನಿಂತ್ಕೊಂಡು ಬಾಯ್ ಮಾಡ್ತಾ ಇರ್ತಾರೆ ಅಂತ. ಸೊ ಪಟ್ ಅಂತ ಮೇಲೆ ಕರ್ಕೊಂಡೋಗಿ ಅವ್ರು ಬಾಯ್ ಮಾಡ್ತಾನೆ ಬಿಟ್ಟು ನಾನು ಮತ್ತೆ ತಾವರೆಕೆರೆ ಕಡೆಗೆ ಹೊರಟೆ. ನನಗೆಲ್ಲರೂ ಈ ಥರ ಕೇಳಿದಾಗ ನಾನು ಇಷ್ಟು ದೂರ ಓಡಾಡ್ತೀನಿ ಹಿಂಗೆ ಅಂತ ಅಂದಾಗ ಅವ್ರು ಕೇಳೋದು ಒಂದೇ ಪ್ರಶ್ನೆ, ನಿಂಗೆ ಯಾಕೆ, ನಿಂಗೆ ಅಲ್ಲಿ ಕೆಲಸ ಸಿಗಲ್ವಾ, ಆರಾಮಾಗಿ ತಾವರೆಕೆರೆಯಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ಬೋದಲ್ವ, ಇಷ್ಟೊಂದು ದೂರ ರಿಸ್ಕ್ ಅಲ್ವಾ, ಏನಕ್ಕೆ ಇಷ್ಟು ದೂರ ಓಡಾಡ್ತೀಯಾ ಅಂತ ಕೇಳ್ತಾರೆ. ಹೌದು, ಗಾಡಿ ಓಡಿಸೋದು ನನಗೂ ತುಂಬ ಸ್ಟ್ರೆಸ್ ಅನಿಸುತ್ತೆ. ಓಕೆ, ಮನೇಲಿ ಯಾರೋ ಮಾಡೋರಿದ್ದಾರೆ ಅಂದರೆ ಅದೊಂಥರ, ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಿ ಮಗನಿಗೆ ಹೋಮ್ವರ್ಕ್ ಮಾಡಿಸಿ ಅದೆಲ್ಲ ಮಾಡಿಸೋದು ಅಂದರೆ ಸ್ವಲ್ಪ ಹಿಂಸೆನೇ. ಯಾಕಂದರೆ ಒಂದು 10 ನಿಮಿಷ ಕೂಡ ರೆಸ್ಟ್ ಸಿಗೋಲ್ಲ. ಮಧ್ಯಾಹ್ನದೊತ್ತು ಅಮ್ಮನ ಮನೇಲಿ ಊಟ ಮುಗಿಸಿ ಏನು ಒಂದು 20 ನಿಮಿಷ ಮಲಗಿರ್ತೀನೋ ಅಷ್ಟೇ. ಅದು ಬಿಟ್ಟರೆ ನನಗೆ ರಾತ್ರಿ ಮಲಗೋ ತನಕನೂ ರೆಸ್ಟ್ ಇರೋಲ್ಲ. ಆದರೆ ಈಗ ಸ್ವಲ್ಪ ಕಮಿಟ್ಮೆಂಟ್ ಇರೋದ್ರಿಂದ ನಾನು ಮಾಡಲೇಬೇಕು. ಅದು ಅಲ್ಲದೆ ಕೆಲಸ ಬಿಟ್ಟು ಮನೇಲಿ ಕೂತ್ರೆ 1 ತಿಂಗಳು 2 ತಿಂಗಳು ಅಂತ ಮನೇಲಿ ಕೂತ್ರೆ ಅಷ್ಟಕ್ಕೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟೆ, ಏನಾದರೂ ಕೆಲಸಕ್ಕೆ ಹೋಗ್ಬೇಕಲ್ವ, ಸುಮ್ಮನೆ ಯಾಕೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಇಲ್ಲೇ ತಾವರೆಕೆರೆಯಲ್ಲೇ ಕೆಲಸ ನೋಡಿಕೊಂಡು ಮಾಡೋಣ ಅಂತಂದರೆ ನನಗೆ ಸ್ಯಾಲ್ರಿ ಆಗಲಿ ಅಥವಾ ಹೊಸ ಸ್ಟಾಫ್ಗಳಾಗಲಿ ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮೊದಲಿಂದ ಮದುವೆಗಿಂತ ಮುಂಚೆಯಿಂದ ಎಲ್ಲಿ ಮಾಡ್ತಾಯಿದ್ನೋ ಈಗಲೂ ಕೂಡ ನಾನು ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಕೆಲಸ ಅಂತಂದರೆ ಸ್ಯಾಲ್ರಿ ಒಂದೇ ಮುಖ್ಯ ಆಗೋದಿಲ್ಲ, ಅಲ್ಲಿರೋ ಬಾಂಡಿಂಗು, ಅಲ್ಲಿರೋ ವಾತಾವರಣ ಮತ್ತು ನಮ್ಗೆ ಅಡ್ಜಸ್ಟ್ ಆಗಬೇಕು. ಪ್ರತಿಯೊಂದೂ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಇದೆಲ್ಲ ಇರುತ್ತೆ. ಸೊ ಕೆಲಸ ಅಂತಂದರೆ ಒಂದು 8 ಅವರ್ಸ್ ಡ್ಯೂಟಿ, ಏನಾದರೂ ಕಷ್ಟ ಕೊಡಲಿ ಮಾಡಿಬಿಡೋಣ ಹಾಗೆ ಹೀಗೆ ಅಂತ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಾವು ಮನೇಲಿರೋದಕ್ಕಿಂತ ಹೆಚ್ಚಾಗಿ ವರ್ಕ್ ಪ್ಲೇಸಲ್ಲೇ ಇರ್ತೀವಿ. ಸೊ ಹಾಗಾಗಿ ನಮ್ಮ ಕಂಫರ್ಟಬಿಲಿಟಿ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಬೇರೆ ಕಡೆ ಎಲ್ಲೂ ಕೆಲಸ ಹುಡ್ಕೋದಕ್ಕೆ ಹೋಗೋದಿಲ್ಲ. ಮಾಡಿದ್ರೆ ಅಲ್ಲಿ ಮಾಡ್ತೀನಿ, ಇಲ್ಲ ಅಂತಂದರೆ ಮನೇಲಿ ಇದ್ಬಿಡ್ತೀನಿ.
ಮಾರ್ನಿಂಗ್ ಕೂಡ ಎದ್ದಾಗಿಂದ ಹಿಡ್ದು ನಾನು ಆಫೀಸಿಗೆ ರೆಡಿಯಾಗಿ ಬರೋವರೆಗೂ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಬಟ್ ಆಗೋದಿಲ್ಲ, ಯಾಕಂದರೆ ನನ್ನ ಮಗನಿಗೆ 7:15ಗೆ ವ್ಯಾನ್ ಇರೋದ್ರಿಂದ ನಾನು 7 ಗಂಟೆಗೆಲ್ಲ ಅವನಿಗೆ ಊಟ ಎಲ್ಲ ತಿನ್ನಿಸಿ ರೆಡಿ ಮಾಡಿರಬೇಕು, ಬಾಕ್ಸ್ ಎಲ್ಲ ಕಟ್ಟಿ. ಹಂಗಾಗಿ ಆಗೋದಿಲ್ಲ. ಸೊ ನನ್ನ ಮೊಬೈಲ್ನ ಇಟ್ಟು ಕ್ಯಾಮ್ರಾ ಇದು ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಲೇಟ್ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆ ಬೇಗ ಎದ್ದು ಮಾಡೋಣ ಅಂತಂದರೆ ನಿಜವಾಗ್ಲೂ ತುಂಬಾ ಸುಸ್ತಾಗಿರುತ್ತೆ. ಹಂಗಾಗಿ ಎದ್ದೇಳೋದಕ್ಕಾಗೋದಿಲ್ಲ. ಮತ್ತು ಇಲ್ಲಿ ನೋಡಿದ್ರೆ ನಮ್ಮ ಆಂಟಿ ಕೂಡ ನಂಗೆ ವೆಯ್ಟ್ ಮಾಡ್ತಾಯಿದ್ರು. ಈ ಆಂಟಿ ಯಾರಂತ ಅಂತಂದರೆ ಅವರು ಈ ಏರಿಯಾಕ್ಕೆ ಕೆಲಸಕ್ಕೆ ಬರ್ತಾರೆ. ಸಾಯಂಕಾಲ ಪಾಪ ಅವರು ಬಸ್ಸಿಗೆ ವೆಯ್ಟ್ ಮಾಡೋದು ಒಂದು 7 ಆಗೋಗುತ್ತೆ. ಅವರು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು, ಅಂದರೆ ಬಸ್ ಬರೋದೇ ಅವ್ರಿಗೆ 7 ಆಗೋಗುತ್ತೆ. ಹಾಗಾಗಿ ನಾನೊಂದು 5:30, 6 ಅವ್ರಿಗೆ ಡೈಲಿ ಸಿಗ್ತೀನಿ. ಪಾಪ ಅವ್ರಿಗೆ ನನ್ನ ಗಾಡಿ ನೋಡಿದ ತಕ್ಷಣ ಅವ್ರಿಗೆ ಮುಖದಲ್ಲಿ ನಗು ಬಂದುಬಿಡುತ್ತೆ, ಖುಷಿಯಾಗುತ್ತೆ ಅವ್ರನ್ನ ನೋಡಿದ್ರೆ. ಅವರು ಕೂಡ ನಮ್ಮನೆ ಪಕ್ಕದಲ್ಲೇ ಇರೋದು. ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಬಸ್ಸಿಗೆ ವೆಯ್ಟ್ ಮಾಡಿ ಪಾಪ ಬಸ್ ಸ್ಟಾಪಲ್ಲಿ ಇಳಿದು ಮತ್ತೆ ಅವರು ಮನೆ ಹತ್ರಕ್ಕೆ ನಡೆಯೋ ಅಷ್ಟರಲ್ಲಿ ಅವ್ರಿಗೆ ಒಂದು 7:30, 8 ಗಂಟೆನೇ ಆಗಿಬಿಡುತ್ತೆ ಮನೆ ತಲುಪೋದು. ಹಾಗಾಗಿ ನನ್ನ ಜೊತೆನೇ ಕರ್ಕೊಂಡು ಬರ್ತೀನಿ. ಒಂದೊಂದು ಸತಿ ಸಿಗೋದಿಲ್ಲ, ಒಂದೊಂದು ಸತಿ ಟೈಮಿಂಗ್ಸ್ ಮಿಸ್ ಆಗಿಬಿಡುತ್ತೆ, ಒಂದೊಂದು ಸತಿ ಸಿಗ್ತಾರೆ, ಆವಾಗ ಕರ್ಕೊಂಡು ಬಂದು ಬಿಡ್ತೀನಿ. ಇನ್ನು ನಮ್ಮ ಊರ ಹಬ್ಬಕ್ಕೆ ಮಾಡಿರೋ ಡೆಕೋರೇಷನು, ಇನ್ನು ಲೈಟಿಂಗ್ಸು ಎಲ್ಲ ತೆಗೆದೇ ಇರಲಿಲ್ಲ. ಇದನ್ನೆಲ್ಲ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಊರ ಹಬ್ಬದ ವ್ಲಾಗ್ಸ್ ಮಾಡಿ ಹಾಕಬೇಕು ಅಂತೇಳಿ. ಬಟ್ ಆವತ್ತಿನ ದಿವಸ ನನಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ, ಯಾವ ವೀಡಿಯೋಸು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅಷ್ಟು ಬ್ಯುಸಿ ಆಗೋಯಿತು. ಹಂಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಅಂತೂ ಗ್ಯಾರಂಟಿ ಮಾಡಿ ಹಾಕ್ತೀನಿ. ನಮ್ಮ ತಾವರೆಕೆರೆ ಊರಹಬ್ಬ ಅಂತಂದರೆ ತುಂಬಾ ಫೇಮಸ್ಸು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಆಂಟಿನ ಮನೆ ಹತ್ರ ಡ್ರಾಪ್ ಮಾಡಿ ಒಳಗಡೆ ಹೋದೆ. ನನ್ನ ಮಗ ಪಾಪ ಒಬ್ಬನೇ ಅವನ ಪಾಡಿಗೆ ಅವ್ನು ಆಟ ಆಡ್ತಾಯಿದ್ದ. ಸರಿ ಅಂತೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು. ಮಾರ್ನಿಂಗ್ ಟೈಮ್ ಹಾಕೋಕ್ಕಾಗಲ್ಲ, ಯಾಕಂದರೆ ಆಫ್ ಮಾಡೋಕ್ಕಾಗಲ್ಲ, ಆಮೇಲೆ ಬಟ್ಟೆ ಒಣಗಾಕೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈವ್ನಿಂಗ್ ಬಂದ ತಕ್ಷಣ ಹಾಕ್ಬಿಡ್ತೀನಿ. ನೈಟ್ ಒಣಗಾಕಿದ್ರೆ ಬೆಳಗ್ಗೆ ತೆಗೆದಿಟ್ಬಿಟ್ಟು ಹೋಗ್ತೀನಿ. ಬಟ್ಟೆ ಎಲ್ಲ ಒಗ್ದಾಕಿ ನಾನು ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ, ಮತ್ತು ಅವನಿಗೆ ಒಂದು ಸ್ವಲ್ಪ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿಸ್ಬೇಕಿತ್ತು, ಅದು ಮಾಡಿಸಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ನಂದು ಕಂಪ್ಲೀಟ್ ಆಯಿತು.